ಎಲ್ಲರಿಗೂ ನಮಸ್ಕಾರ. ಮೊದಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇದು ನಾವು ನೋಡ್ತಾ ಇರೋದು ಕಂದಗಿರಿ ಉದಯಗಿರಿ ಗುಹೆಗಳು. ಇದನ್ನು ಪೂರ್ವದಲ್ಲಿ ಕಥಕ್ ಗುಹೆಗಳು ಅಂತ ಕರಿತಿದ್ರಂತೆ. ಇದರಲ್ಲಿ ಕೆಲವು ಪ್ರಕೃತಿಯಿಂದ ಆಗಿದ್ದು, ಕೆಲವು ನಿರ್ಮಿಸಿದ್ದು ಅಂತಾರೆ. ಇದು ಕ್ರಿಸ್ತಪೂರ್ವ 200,000 ವರ್ಷಗಳ ಹಿಂದಿನದ್ದು. ರಾಣಿ ಗುಹಾ ನೋಡಿದು. ಇದನ್ನು ಕಾಳಿಂಗರಾಜನಾದ ಕರವೇಲ ಜೈನ ಸನ್ಯಾಸಿಗಳು ಇರೋದಕ್ಕೆ, ಮಲ್ಕೊಳ್ಳೋದಕ್ಕೆ, ರೆಸ್ಟ್ ತಗೊಳ್ಳೋದಕ್ಕೆ ಕಟ್ಸ್ಕೊಟ್ಟಿರ್ತಾರಂತೆ. ಆ ಕರವೇಲ ರಾಜ ಮಹಾ ಯೋಧ ಅನ್ಸ್ಕೊಂಡಿದ್ರಂತೆ ಕಳಿಂಗ ರಾಜ್ಯದಲ್ಲಿ. ನೋಡಿ, ಇದು ಗುಹೆಗೆ ಹೋಗೋಕ್ಕೆ ದಾರಿ. ಇಲ್ಲಿ ನೋಡಿ ಎಡಗಡೆ ಒಬ್ಬರು ಮಲ್ಕೊಳ್ಳೋದಕ್ಕೆ, ನೋಡಿ ತಲೆ ಇಟ್ಕೊಳ್ಳೋದಕ್ಕೆ ಎತ್ತರವಾಗಿ, ಮತ್ತು ಬೆನ್ನಿಟ್ಕೊಳ್ಳೋದಕ್ಕೆ ತಗ್ಗು, ಮತ್ತು ಕಾಲು ಇಟ್ಕೊಳ್ಳೋಕ್ಕೆ ಎತ್ತರ, ಆ ಥರ ಮಾಡಿಸಿದ್ದಾರೆ. ಇಲ್ಲಿ ರಂಧ್ರಗಳು ನೋಡ್ರಿ. ಮಳೆ ಬಿದ್ದಾಗ ಬೆಟ್ಟದ ಮೇಲಿಂದ ಬರೋ ನೀರು ಹರ್ಕೊಂಡು ಹೋಗೋಕ್ಕೆ ಅಲ್ಲಿಂದ ಬಂದು ಕಾಲುವೆಯಿಂದ ಹರ್ಕೊಂಡು ಮತ್ತೆ ಬೆಟ್ಟದ ಕೆಳಗಡೆ ಹೋಗೋಕ್ಕೆ ದಾರಿ. ನೋಡಿ, ಇದು ಇದೆಯಲ್ಲ, ಜೈನ ಸನ್ಯಾಸಿಗಳು ಧ್ಯಾನ ಮಾಡ್ತಿದ್ರೆ ಶತ್ರುಗಳು ಬಂದಾಗ ಅದ್ರ ಮೇಲೆ ತೂರಿ ಹತ್ತಿ ಕೂತ್ಕೊಂಡು ಬಿಡೋದು. ಅದರಲ್ಲಿ ಧ್ಯಾನ ಮಾಡೋಕ್ಕೂ ಜಾಗ ಇದೆ, ಬಚ್ಚಿಟ್ಕೊಳ್ಳೋದು ಮತ್ತು ಧ್ಯಾನ ಮಾಡೋದು, ಆ ಥರ ಶತ್ರುಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ. ನೋಡಿ, ದೂರದಲ್ಲಿ ಜೈನ ದೇವಸ್ಥಾನ ಮತ್ತು ಗುಹಾಲಯಗಳು, ತುಂಬ ಗುಹೆಗಳಿದ್ದಾವೆ. ಮರಗಳ ಸಾಲು ನೋಡಿ, ತಂಪಾಗಿ ಬೀಸ್ತಿದೆ ಗಾಳಿ. ಜೈನ ದೇವಸ್ಥಾನ ನೋಡಿ, ಇದು ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರು, ಆ ಥರ. ಇಲ್ಲಿ ಕಲ್ಲಿನ ಬೆಂಚ್ಗಳಿದ್ದಾವೆ. ಆ ಬೆಂಚ್ಗಳ ಮೇಲೆ ಕೂತ್ಕೊಳ್ಳೋಕ್ಕೆ ಒಂದು ಅರ್ಹತೆ ಇರಬೇಕಂತೆ. ಅರ್ಹತೆ ಅಂದರೆ ಸಂಪತ್ತು ಮತ್ತು ಗೋಲ್ಡು, ಒಂದು ಉನ್ನತವಾದ ಹುದ್ದೆ ಅನಿಸುತ್ತೆ. ಇರೋರನ್ನ ಬೆಂಚಿದ ಮೇಲೆ ಕೂರಿಸ್ಕೋದು. ಇಲ್ಲದೆ ಇರೋದು ಕೆಳಗಡೆ ಕೂರಿಸ್ತಿದ್ರೇನೋ. ಆವಾಗಲೇ ಇಲ್ಲದೆ ಇರೋರನ್ನ ಒಂಥರ ನೋಡೋರು ಅನಿಸುತ್ತೆ, ಇವ್ರ ಕತೆ ಕೇಳ್ತಿದ್ರೆ. ನೋಡಿ, ಇದು ಬೆಟ್ಟದ ಮೇಲಿಂದ ಹರ್ಕೊಂಬರ್ತಿರೋ ನೀರು. ನೋಡಿ, ಎಲ್ಲ ಗುಹೆಗಳು ತಲೆ ಇಟ್ಕೊಳ್ಳೋಕ್ಕೆ ಎತ್ತರವಾಗಿ ಆ ಥರ ನೋಡಿ. ಅಲ್ಲೊಂದು ಬೆಂಚ್ ಕಾಣ್ತಿದೆಯಲ್ಲ, ಅದನ್ನು ದೊಡ್ಡ ಮನುಷ್ಯರು ಕೂತ್ಕೊಳ್ಳೋಕ್ಕಂತೆ. ನೋಡಿ, ದೊಡ್ಡ ಕಲ್ಲಿನ ಮೇಲೆ ಕೂತ್ಕೊಂಡು नदी कहते हैं, उसका नाम होता है दया नदी. और जो टेम्पल आप देखेंगे वहाँ पे, वो 1972 का बनाया गया, जो जापान पीपुल आकर उसको बनाया. थोड़ा उधर आइए. ನೋಡಿ, ಕಲ್ಲಿನ ಮೇಲೆ ಕೂತ್ಕೊಂಡು ಆ ತಂಪಾದ ಗಾಳಿನ ಸೇವನೆ ಮಾಡ್ತಿದ್ರೆ ತಿರುಗಿ ಮನೆಗೆ ಹೋಗೋಕ್ಕೆ ಇಷ್ಟನೇ ಆಗಲ್ಲ. ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ನೋಡಿ, ಅದರೊಳಗಡೆನೂ ಗುಹೆಗಳಿದ್ದಾವೆ. ನೋಡಿ, ಗುಡ್ಸಲ್ ಥರ ಒಂದು ಗುಹೆ, ಅದ್ರ ಒಳಗಡೆ ಒಂಥರ ಇದು ಕೂತ್ಕೊಂಡ್ರೆ ಒಂಥರ ನೆಮ್ಮದಿ. ನಾವು ದನ ಕೂತ್ಕೊಂಡ್ಬಿಡೋಣ ಅನಿಸುತ್ತೆ, ಆ ಥರ.